അലൈഹി വസല്ലമ തങ്ങളുടെ 1500ാമത്തെ ജന്മദിനം കൊണ്ട് അനുഗ്രഹീതമായ ഈ വേളയിൽ അല്ലാഹു സുബ്ഹാനഹു വ തആല അവിടുത്തെ മദ്ഹ് പാടിയോണ്ടു അവിടുത്തെ പുകഴ്ത്തിയോണ്ട് പോകൂ തൗഫീഖ് തന്ന റബ്ബ് അല്ലാഹു അത് കബൂലാക്കുമാറാകട്ടെ. അനാചാരവും അനീതിയുമുള്ള ഈ സാമ്രാജ്യത്തിലേക്ക് 1500 വർഷத்துக்கு മുന്നല്ലോ ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങ ജനിച്ചു വന്നിട്ട് എല്ലാം പരിശുദ്ധമായ ഒരു ദീന് ഇവിടുത്തെ ആശയം ആദർശങ്ങൾ കൊണ്ടുവന്ന് തന്ന് ഈ ഇസ്ലാം ദീനിനെ പൂർത്തിയാക്കി തന്ന ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളുടെ 1500ാമത്തെ വാർഷിക ജന്മദിനാചരണയായിട്ട് ഞങ്ങൾ എല്ലാവരും കൊണ്ടാടിയോണ്ടുള്ളൂ. അല്ലാഹു സുബ്ഹാനഹു വ തആല ഞങ്ങളിൽ നിന്ന് കബൂലാക്കുമാറാകട്ടെ. അതിൽ ഭാഗിയായ എല്ലാ ഓരോരുത്തരുടെയും ഉദ്ദേശം അല്ലാഹുവെ നീ പൂർത്തിയാക്കി തരണം റഹ്മാനെ. എല്ലാ പ്രശ്നങ്ങൾക്കും നീ പരിഹാരം നൽകണേ അല്ലാ. അതുപോലെ ഞങ്ങളെ ഈ ജാഥ ഈ റാലി നോക്കിയോണ്ട് ഞങ്ങളെ ആസ്വദിക്കറെ ആനന്ദിക്കറെ എല്ലാ സർവധർമ്മീയ ജനങ്ങൾക്കും അല്ലാഹുവെ നീ ബറക്കത്ത് നൽകണേ അല്ലാ. എല്ലാ പ്രയാസങ്ങളും നീക്കി റാഹത്ത് സന്തോഷം നൽകണേ അല്ലാ. അല്ലാഹുവെ നമ്മുടെ ഈ പരിശുദ്ധമായ ഈ ദീനുൽ ഇസ്ലാമാകുന്ന ഹക്കായ ഈ ദീനിന്റെ ആശയ ആദർശങ്ങൾ നിങ്ങൾക്ക് ഉൾക്കൊള്ളുകയോ നിങ്ങൾക്ക് എല്ലാവർക്കും നീ തൗഫീഖ് നൽകണേ അല്ലാ. നബി സല്ലല്ലാഹു അലൈഹി വസല്ലമ തങ്ങളുടെ ഈ ലോകത്തേക്കുള്ള സന്ദേശം എത്ര മധുരമാണ്, എത്ര സുന്ദരമാണ്. കാരണം ഒരു പെണ്ണ് പ്രസവിച്ചാൽ ഒരു പെണ്ണ് ജനിച്ചത് പെൺകുഞ്ഞിയാണ് എന്നാൽ ആ പെണ്ണിന്റെ ആ കുഞ്ഞിയെ ജീവനോടുകൂടി കൊയിച്ചു മൂടേണ്ട ഈ സമ്പ്രദായത്തിൽ, അത് മാത്രമല്ല ഒരു പെണ്ണിനിക്ക് സമാനമായ ഹക്ക് ഇല്ലാത്ത ഈ സമ്പ്രദായത്തിൽ ഒരു പെണ്ണിനിക്ക് ഹക്ക് കൊണ്ടുവന്ന് തന്ന ഇസ്ലാമില് നല്ല നിലക്ക് ജീവിക്കാനുള്ള ഒരു സൗഭാഗ്യം തന്ന ഈ പരിശുദ്ധമായ ദീനിന്റെ ആശയം ആദർശങ്ങൾ ഉൾക്കൊണ്ട് ജീവിക്കാൻ നബി സല്ലല്ലാഹു അലൈഹി വസല്ലമ നമുക്ക് എല്ലാം കാണിച്ചു തന്നതുപോലെ മാതൃകയായി ജീവിക്കും. അല്ലാഹു നമുക്ക് തൗഫീഖ് തരട്ടെ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ವಿಶ್ವಕ್ಕೆ ಶಾಂತಿದೂತರಾಗಿ ಬಂದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನಾಚರಣೆ ಪ್ರಯುಕ್ತ ಕಾಪು ಪರಿಸರದಲ್ಲಿರುವಂಥ ಎಲ್ಲ ಮಸೀದಿ ಅಧೀನದಲ್ಲಿರುವ ಜಮಾತಿಗರು ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಇದೀಗ ಕಾಪು ಪಟ್ಟಣಕ್ಕೆ ಪ್ರವೇಶಿಸ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿಶ್ವಕ್ಕೆ ಶಾಂತಿಯನ್ನು ಬೋಧಿಸಿದರು, ವಿಶ್ವಕ್ಕೆ ಸಮಾನತೆಯನ್ನು ಬೋಧಿಸಿದರು, ಮನುಷ್ಯತ್ವವನ್ನು ಮಾನವೀಯತೆಯನ್ನು ಬೋಧಿಸಿ ವಿಶ್ವಕ್ಕೆ ಎಲ್ಲ ಒಳಿತುಗಳನ್ನು ಮಾಡಬೇಕೆಂದು, ಮನುಷ್ಯರು ಪರಸ್ಪರ ಮಾನವೀಯತೆಯಿಂದ ಹೇಗೆ ಜೀವಿಸಬೇಕು ಎಂಬಂತಹ ಒಂದು ಸಂದೇಶವನ್ನು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂಚೆ ಸಾವಿರಾರು ಪ್ರವಾದಿಗಳು ಲೋಕಕ್ಕೆ ಬಂದಿರುತ್ತಾರೆ. ಪ್ರಥಮ ಪ್ರವಾದಿ ಆದಮ್ ಅಲೈಹಿಸ್ಸಲಾಂ ರವರಾಗಿದ್ದಾರೆ. ಆ ಪ್ರವಾದಿ ಸಂಕಲದಲ್ಲಿ ಒಳಿತನ್ನು ಬೋಧಿಸಿದಂಥ ಎಲ್ಲ ಪ್ರವಾದಿಗಳ ಕೊನೆಯ ಪ್ರವಾದಿಯಾಗಿದ್ದಾರೆ ಮಕ್ಕದಲ್ಲಿ ಜನಿಸಿದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅವರ ಬೋಧನೆಗಳು, ಅವರ ಆದರ್ಶಗಳು, ಅವರ ಮಾದರಿಗಳು ಈ ಕಾಲಘಟ್ಟದಲ್ಲೂ ಪ್ರಸ್ತುತವಾಗಿದೆ. ಇನ್ನು ಯಾವುದೇ ಕಾಲಘಟ್ಟದ ಎಂದೆಂದಿಗೂ ಪ್ರಸ್ತುತವಾಗಿ ಬಾಕಿಯಾಗಿರುತ್ತದೆ. ನಮ್ಮ ಈ ಶಾಂತಿ ರ್ಯಾಲಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವನ್ನು ನೀಡುತ್ತಾ ಇದ್ದೇವೆ. ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ವಿಶೇಷವಾಗಿ ನಮ್ಮ ಕಾಪು ಪೊಲೀಸ್ ಠಾಣೆಯ ಎಲ್ಲ ಪೊಲೀಸರುಗಳು, ಎಲ್ಲ ಅಧಿಕಾರಿಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. 1500ನೇ ಪುಣ್ಯ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳರವರ ಜನ್ಮದಿನದ ಈ ಪ್ರಯುಕ್ತ ಅಲ್ಹಮ್ದುಲಿಲ್ಲಾ ನಾವೆಲ್ಲರೂ ಈ ಕಾಪು ವಲಯದ ಎಲ್ಲ ಮಸೀದಿಯ ಕಮಿಟಿಯವರು ಹಾಗೂ ಮಕ್ಕಳು ಈ ಒಂದು ರ್ಯಾಲಿಗೆ ಮುಂದೂಡುತ್ತಿದ್ದೇವೆ. ಇನ್ಶಾ ಅಲ್ಲಾಹ್ ಈ ರ್ಯಾಲಿ ನಮ್ಮ ಕಾಪುವಿಂದ ಹೋಗಿ ಒಲಿಪಿನವರೆಗೆ ನಾವು ಇನ್ಶಾ ಅಲ್ಲಾಹ್ ಹೋಗಲಿದ್ದೇವೆ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳವರು ಹೇಳಿದಂತೆ ಮನುಕುಲವನ್ನು ಗೌರವಿಸಬೇಕು, ಎಲ್ಲರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು,
ಜಾತಿ ಮತ ಭೇದವಿಲ್ಲದೆ ಎಲ್ಲ ಸರ್ವರಿಗೂ ಒಳ್ಳೆಯದನ್ನು ಮಾಡಬೇಕಂತಹ ಆ ಸಂದೇಶವನ್ನು ಸಂದೇಶವಾಗಿ ನಾವು ಈ ರ್ಯಾಲಿಯನ್ನು ಮಾಡುತ್ತಿದ್ದೇವೆ. ಈ ರ್ಯಾಲಿಯನ್ನು ವಿಜಯಗೊಳಿಸಲಿ. ಶತಮಾನದಲ್ಲಿ ಒಪ್ಪತ್ತಿನ ಶಾಂತಿಗಾಗಿ ಈ ಪರಿಸ್ಥಿತಿಯಲ್ಲಿರುವ ಜನರು ಹಾತೊರೆಯುವಾಗ 14 ಶತಮಾನಗಳ ಹಿಂದೆ ಶಾಂತಿ, ಸೌಹಾರ್ದತೆ, ಸಹೋದರತೆ ಮೂಡಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮದಿನದ ಅಂಗವಾಗಿ ನಡೆಯುವಂತಹ ಈ ಮೀಲಾದ್ ಜಾತ ಇದೀಗ ಇನ್ಶಾಲ್ಲ ಕೆಲವೇ ಕ್ಷಣಗಳಲ್ಲಿ ಕಾಪು ರಾಜ್ಯ ಬೀದಿಯಲ್ಲಿ ಹಾದು ಹೋಗುವಾಗ ನಮ್ಮೊಂದಿಗೆ ಎಲ್ಲ ಸರ್ವ ಧರ್ಮದ ಜನರು ಅನುಮೋದಿಸಿರಿ, ಆಶೀರ್ವದಿಸಿರಿ. ಅದೇ ರೀತಿ ಈ ಮೀಲಾದ್ ಜಾತದ ಸಂದೇಶವನ್ನು ಲೋಕದಾದ್ಯಂತ ಹರಡಿಸುತ್ತಾ ನೆರೆಹೊರೆಯವನ್ನು ಹಸಿದಿರುವಾಗ ಅವನಿಗೆ ಅನ್ನವನ್ನು ನೀಡಿರಿ, ಯಾವ ಧರ್ಮದವನಾದರೂ ಸರಿ, ಹಿರಿಯರನ್ನು ಪ್ರೀತಿಸಿರಿ, ಹಿರಿಯರನ್ನು ಗೌರವಿಸಿರಿ ಎಂದು ಉದಾತ್ತವಾದ ಸಂದೇಶವನ್ನು ಸಾರಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೀಲಾದ್ ಜಾಥಾ ಇದೀಗ ಇನ್ಶಾ ಅಲ್ಲಾಹ್ ನಮ್ಮ ಈ ಕಾಪು ರಾಜ್ಯ ಬೀದಿಯಲ್ಲಿ ಹಾದು ಬರುವಾಗ ಎಲ್ಲರೂ ನಮಗೆ ಅನುಮೋದಿಸಿರಿ, ಆಶೀರ್ವದಿಸಿರಿ, ಹಾರೈಸಿರಿ.